ಎಸ್, ಇದು ಜಿಲ್ಲಾವಾರು ನಾವು ಲೆಕ್ಕಾಚಾರ ನೋಡಿದ್ವಿ. ಇನ್ನು ಮತ್ತೆ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರು ಉತ್ತರ ಕುತೂಹಲ ಮೂಡಿಸ್ತಾ ಇರೋದು. ಬೆಂಗಳೂರು ಉತ್ತರದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಸದಾನಂದ ಗೌಡರು ವರ್ಸಸ್ ಸಿಟಿ ರವಿ ಮಧ್ಯೆ ಫೈಟ್. ಸದಾನಂದ ಗೌಡರಿಗೆ ಟಿಕೆಟ್ ನೀಡಲ್ಲ ಅಂದಿದ್ದಾರೆ ಯಡಿಯೂರಪ್ಪ. ಈ ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಸಮರ ನಡೆದಿತ್ತು. ಸದಾನಂದ ಗೌಡರು ಕೂಡ ನಾನು ಇನ್ನು ಮುಂದೆ ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದರೆ ಮತ್ತೆ ಅವರು ನಿಲ್ಲೋ ಉತ್ಸಾಹದಲ್ಲಿದ್ದಾರೆ. ಅದರ ಜೊತೆಗೆ ಸಿಟಿ ರವಿ ಬೆಂಗಳೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಉತ್ಸಾಹ ತೋರ್ತಾ ಇದ್ದಂತೆ ಬಿಎಸ್ವೈ ಅಲರ್ಟ್ ಆಗಿದೆ. ಸಿಟಿ ರವಿ ಸ್ಪರ್ಧೆಗೆ ಬೆಂಗಳೂರಿನ ಬಿಜೆಪಿ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರವಿ ಸ್ಪರ್ಧೆ ಬೇಡ ಅಂತ ಬಿಎಸ್ವೈ ಬೆಂಗಳೂರು ನಾಯಕರ ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಯ ಬಳಿಕ ಸದಾನಂದ ಗೌಡರ ಬೆನ್ನಿಗೆ ನಿಲ್ತಾ ಇದ್ದಾರೆ ಯಡಿಯೂರಪ್ಪ. ಖುದ್ದು ಸದಾನಂದ ಗೌಡ ಇನ್ನು ಮುಂದೆ ಚುನಾವಣಾ ರಾಜಕೀಯದಲ್ಲಿ ಇರಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಯಡಿಯೂರಪ್ಪ ಕೂಡ ಆ ವಿಚಾರದಲ್ಲಿ ಅದೇ ರೀತಿಯಾದಂತಹ ವಿಷಯ ಪ್ರಸ್ತಾಪಿಸ್ತಾ ಇದ್ರು. ಆದ್ರೆ ಯಾವಾಗ ಸಿಟಿ ರವಿ ಉತ್ತರಕ್ಕೆ ಬಂದು ನಿಲ್ತೀನಿ ಅನ್ನುವಂತಹ ಮಾತುಗಳನ್ನ ಆ ರೀತಿಯಾದಂತಹ ಒಂದು ಲೆಕ್ಕಾಚಾರವನ್ನ ಚಿಂತನೆ ನಡೆಸಿದ್ರು, ಆಗ ಬೆಂಗಳೂರಿನ ಬಿಜೆಪಿ ನಾಯಕರೇನಿದ್ದಾರೆ ಅವರು ಕಸಿವಿಸಿಗೊಳಗಾಗ್ತಾರೆ. ಆಗ ಮತ್ತೆ ಈಗ ಯಡಿಯೂರಪ್ಪ ಹೇಳ್ತಾ ಇರುವಂತದ್ದು ಸದಾನಂದ ಗೌಡರ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾರಿಗೆ ಟಿಕೆಟ್? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬೆಂಗಳೂರು ಉತ್ತರ ಕ್ಷೇತ್ರ ಕೂಡ. ಬೆಂಗಳೂರು ಉತ್ತರಕ್ಕೆ ಹಲವಾರು ಹೆಸರುಗಳು ಕೇಳಿ ಬರ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ DVS ಮತ್ತು ಸಿಟಿ ರವಿ ಇವರಿಬ್ಬರ ಹೆಸರು ಈಗ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಅಥವಾ ಅಚ್ಚರಿ ಕ್ಯಾಂಡಿಡೇಟ್ ಯಾರಾದರೂ ನಿಲ್ತಾರಾ ಅಲ್ಲಿ? ಆ ಕುತೂಹಲ ಕೂಡ ಇರುವಂಥದ್ದು. ಹೈಕಮಾಂಡ್ನ ನಿರ್ಧಾರ ಫೈನಲ್ ಆಗಿರುತ್ತೆ. ಆದರೆ ರಾಜ್ಯದ ನಾಯಕರುಗಳಿಗೆ ಏನಂತಾರೆ, ಅಭಿಪ್ರಾಯ ಹೇಗಿದೆ, ಪರ ವಿರೋಧ ಲೆಕ್ಕಾಚಾರ ಹೇಗಿದೆ, ಅದೆಲ್ಲವನ್ನ ತೆಗೆದುಕೊಂಡು ತಾಳೆ ಹಾಕಿ ನಂತರ ಹೈಕಮಾಂಡ್ ಒಂದು ನಿರ್ಣಯಕ್ಕೆ ಬರುತ್ತೆ. ಯಡಿಯೂರಪ್ಪ ಮಾತ್ರ ಆರಂಭದಲ್ಲಿ ಸದಾನಂದ ಗೌಡರು ಬೇಡ ಅಂತಿದ್ದವರು ಈಗ DVS ಪರವಾಗಿ ಅವರು ನಿಲ್ತಾ ಇದ್ದಾರೆ. ಎಸ್, ಈ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಲೋಕಸಭೆ ಚುನಾವಣೆಗೆ ದಿನಗಳ ಹತ್ತಿರ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಣಕಣ ಬಹಳ ರಂಗೇರ್ತಾ ಇರುವಂಥದ್ದು. ಈಗ ಒಂದ್ ಕಡೆ ದೆಹಲಿಯಲ್ಲಿ ಕುರಿತಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಆಗ್ತಾ ಇದೆ. ಬಿಜೆಪಿಯ 2ನೇ ಲಿಸ್ಟ್ ರಿಲೀಸ್ ಆಗೋದಕ್ಕೆ ಅದರಲ್ಲಿ ಕರ್ನಾಟಕದ ಹೆಸರು ಕೂಡ ಇರುವಂಥದ್ದು. ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ 4 ಕ್ಷೇತ್ರದ ಕಥೆ ಏನು ಅನ್ನುವಂತಹ ಪ್ರಶ್ನೆ. ಅದರಲ್ಲಿ ಪ್ರಮುಖವಾಗಿ ಹಾವೇರಿ, ಉತ್ತರ ಕನ್ನಡ, ಬೆಂಗಳೂರು ಉತ್ತರ ಮತ್ತು ಬೆಳಗಾವಿ. ಏನ್ ಲೆಕ್ಕಾಚಾರಗಳು ನಡೀತಾ ಇದೆ? ಯಡಿಯೂರಪ್ಪನವರ ಮನಸ್ಸಿನಲ್ಲಿ ಇರುವಂಥದ್ದೇನು? ಜೊತೆಗೆ ಹೈಕಮಾಂಡ್ ಮಾಡಿದಂತಹ ಸರ್ವೆಯಲ್ಲಿ ಬಂದದ್ದೇನು? ಪ್ರತಿಮಾ, ನಿಶ್ಚಿತವಾಗಿ 4 ಕ್ಷೇತ್ರದ ಬಗ್ಗೆ ಬಹಳ ಆಸಕ್ತಿದಾಯಕವಾದ ಸಂಗತಿಗಳಿದ್ದಾವೆ. ಹಾಗಾಗಿ 4 ಕ್ಷೇತ್ರದ ಬಗ್ಗೆ ಹೇಳಬಹುದಾಗಿದೆ. ಮೊದಲನೇದಾಗಿ ಬೆಂಗಳೂರು ಉತ್ತರದಿಂದನೇ ಶುರು ಮಾಡೋಣ. ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ಸದಾನಂದ ಗೌಡರು ಆರಂಭದಲ್ಲಿ ಹೇಳಿದರು, ನಾನು ರಾಜಕೀಯ ಅಥವಾ ಚುನಾವಣಾ ರಾಜಕಾರಣದಿಂದ ನಾನು ನಿವೃತ್ತಿಯನ್ನು ಪಡಿತೀನಿ, ನನಗೆ ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಹೇಳುವಂಥ ಮಾತುಗಳನ್ನು ಹೇಳಿದರು. ಅವರು ಚುನಾವಣಾ ರಾಜಕೀಯದ ನಿವೃತ್ತಿಯನ್ನು ಮಾಧ್ಯಮದ ಎದುರುಗಡೆ ಬಂದು ಹೇಳ್ತಾ ಇದ್ದಂತೆ BS ಯಡಿಯೂರಪ್ಪನವರನ್ನು ನಾವು ಮಾತನಾಡಿಸೋದಕ್ಕೆ ಹೋಗಿದ್ವಿ. ಹೌದ್ರಿ, ಹೈಕಮಾಂಡ್ ಅವರಿಗೆ ಟಿಕೆಟನ್ನು ಕೊಡೋದಿಲ್ಲ ಅಂತ ಹೇಳಿದೆ, ಆ ಕಾರಣಕ್ಕಾಗಿ ಅವರು ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪನವರು ಆರಂಭದಲ್ಲಿ ಬೈಟನ್ನು ಕೊಟ್ಟಾಗ ಸದಾನಂದ ಗೌಡರಿಗೆ ಬಹಳ ಸಿಟ್ಟಾಯಿತು. ಅವರು ಹೇಳಿದರು, ಆ ರೀತಿ ಯಾವುದೇ ಒಂದು ರೀತಿಯ ನಿರ್ಣಯಗಳಿಂದಾಗಿ ನಾನು ಹೊರಗಡೆ ಬರ್ತಾ ಇಲ್ಲ ಅಥವಾ ಹಿಂದಕ್ಕೆ ಸರಿತಾ ಇಲ್ಲ, ನಾನು ಸ್ವ ಇಚ್ಛೆಯಿಂದ ನಿವೃತ್ತಿಯನ್ನು ಪಡ್ಕೊಳ್ತಾ ಇದ್ದೀನಿ ಹೇಳುವಂಥ ಮಾತುಗಳನ್ನು ಹೇಳಿ ಸದಾನಂದ ಗೌಡರಿಗೆ ಬೇಸರ ಆಗಿದೆ ಅನ್ನುವಂಥದ್ದು ಯಡಿಯೂರಪ್ಪನವರಿಗೆ ಗೊತ್ತಾದ ಕ್ಷಣ ಯಡಿಯೂರಪ್ಪನವರು ಅದನ್ನು ಪ್ಯಾಚ್ ಅಪ್ ಮಾಡಿ ಒಂದು ಟ್ವೀಟನ್ನು ಕೂಡ ಮಾಡಿದರು. ಇಲ್ಲ, ಆ ರೀತಿ ಇಲ್ಲ, ಸದಾನಂದ ಗೌಡರು ಸ್ವ ಇಚ್ಛೆಯಿಂದ ನಿವೃತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ಅದಾದ ಬಳಿಕ ಸ್ವತಃ ಸದಾನಂದ ಗೌಡರಿಗೂ ಕೂಡ ತಾನು ನಿಲ್ಲೋದು ಬೇಡ ಅನ್ನುವಂಥದ್ದು ಅನಿಸಿತ್ತು. ಆದರೆ ಸಿಟಿ ರವಿಯವರ ಹೆಸರು ಅಥವಾ ಸಿಟಿ ರವಿಯವರು ಸ್ವಲ್ಪ ಉತ್ಸುಕತೆಯನ್ನು ಬೆಂಗಳೂರು ಉತ್ತರದ ಮೇಲೆ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಬಸವರಾಜ ಬೊಮ್ಮಾಯಿ, ಅಶೋಕ್ ಸೇರಿದಂತೆ ಬೆಂಗಳೂರು ಭಾಗದ ಪ್ರಮುಖ ನಾಯಕರುಗಳು ಸದಾನಂದ ಗೌಡರ ನಿವಾಸಕ್ಕೆ ಹೋಗಿ ನೀವೇ ಮತ್ತೆ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಹಾಕಿದರು. ಆಗ ಸದಾನಂದ ಗೌಡರು ತಮ್ಮ ನಿಲುವನ್ನು ಬದಲಾಯಿಸಿಕೊಂಡ್ರು. ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ರು, ಇಲ್ಲ, ಎಲ್ಲ ಶಾಸಕರುಗಳು ಬೆಂಗಳೂರಿಗೆ ಸಂಬಂಧಪಟ್ಟವರು ನನ್ನ ಹತ್ರನೇ ಚುನಾವಣೆ ಸ್ಪರ್ಧೆಯನ್ನು ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಸದಾನಂದ ಗೌಡರಿಗೆ ಟಿಕೆಟನ್ನು ಕೊಡಬೇಕೋ ಕೊಡಬಾರ್ದು ಅನ್ನುವಂಥ ನಿರ್ಣಯವನ್ನು ನಿಶ್ಚಿತವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾರೆ. ಆದರೆ BS ಯಡಿಯೂರಪ್ಪನವರಿಗೆ ಈಗ ಹೇಳಿರುವಂಥ ಪ್ರಕಾರ ಅಥವಾ ಅವರು ಕೇಂದ್ರದಲ್ಲಿ ನಾಯಕರುಗಳ ಜೊತೆ ಮಾತನಾಡಿರುವಂಥ ಮಾಹಿತಿಗಳ ಪ್ರಕಾರ ಸದಾನಂದ ಗೌಡರಿಗೆ ಟಿಕೆಟನ್ನು ಕೊಡಬೇಕು, ಅನಗತ್ಯ ಗೊಂದಲ ಬೇಡ ಎನ್ನುವಂಥ ಒಂದು ವಾದವನ್ನು ಮುಂದಿಟ್ಟಿದ್ದಾರೆ ಎನ್ನುವಂಥದ್ದು ಈಗ ಬರ್ತಾ ಇರುವಂಥ ವರ್ತಮಾನ. ಅದರ ರಾಜಕೀಯ ಲೆಕ್ಕಾಚಾರಗಳನ್ನು ಈಗಾಗಲೇ ನಾವು ಹೇಳಿದ್ದೀವಿ. ಸಿಟಿ ರವಿ ಬರೋದು ಬೆಂಗಳೂರು ಅವರಿಗೆ ಇಷ್ಟ ಇಲ್ಲ, ಅಫ್ಕೋರ್ಸ್ ಯಡಿಯೂರಪ್ಪನವರಿಗೆ ಇಷ್ಟ ಇದೆಯಾ ಇಲ್ವ ಅನ್ನೋಂಥದ್ದು ಇನ್ನಷ್ಟೇ ಇದರ ಬಗ್ಗೆ ಇರುವಂತಹ ಚರ್ಚಿತ ಮತ್ತು ಕುತೂಹಲದ ವಿಷಯ. ಬೆಂಗಳೂರು ಉತ್ತರಕ್ಕಂತೂ ಒಂದಷ್ಟು ಲೆಕ್ಕಾಚಾರ ಅರ್ಥ ಆಗ್ತಾ ಇದೆ. ಇನ್ನು ನಾವು ಉತ್ತರ ಕನ್ನಡ ಜಿಲ್ಲೆ ವಿಚಾರಕ್ಕೆ ಬರೋದಾದ್ರೆ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ
ಕ್ಷೇತ್ರ. ಅಲ್ಲಿ ಕಾಗೇರಿ ಕೊಡ್ತಾರೆ ಈ ಬಾರಿ ಅಂತನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ನೋಡ್ತಾ ಹೋದ್ರೆ ಹೆಗಡೆ ಪರವಾಗಿ BSY ನಿಂತಿದ್ದಾರೆ ಅನ್ನುವಂಥದ್ದು ಲೆಕ್ಕಾಚಾರ ಏನು? ನಿಜಕ್ಕೂ ಅನಂತಕುಮಾರ್ ಹೆಗಡೆಯವರ ವಿರುದ್ಧವಾಗಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆಯಾ? ಅವರಿಗೆ ಈ ಬಾರಿ ಟಿಕೆಟ್ ಸಿಗಲ್ವಾ? ಹಾಗಿದ್ರೆ ಈ ರೀತಿಯಾದಂಥ ಪ್ರಶ್ನೆಗಳು ಹಲವರು ಕೇಳ್ತಾ ಇದ್ದಾರೆ. ಈಗ ನೋಡ್ತಾ ಹೋದ್ರೆ ಯಡಿಯೂರಪ್ಪ ಅವರೇ ಹೆಗಡೆಯವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥ ಮಾತು. ಏನ್ ಲೆಕ್ಕಾಚಾರ ಉತ್ತರ ಕನ್ನಡದ ಪಾಲಿಗೆ? ಇದು ಬಹಳ ಒಂದು ರೀತಿ ಕುತೂಹಲದ ವಿಷಯ. ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಇಡೀ ರಾಜ್ಯದ ಕೋರ್ ಕಮಿಟಿ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಎನ್ನುವಂಥ ಒಂದು ಮನವಿಯನ್ನು ಹೈಕಮಾಂಡ್ ಮುಂದೆ ಮಾಡಿತ್ತು. ಆದರೆ ಅಂದು ಅದನ್ನು ತೀರ್ಮಾನ ಮಾಡಿದ್ದು ಸ್ವತಃ ನರೇಂದ್ರ ಮೋದಿ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಈಗ ಅನಂತಕುಮಾರ್ ಹೆಗಡೆ ಅವರನ್ನ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡುವುದಿಲ್ಲ ಹೇಳುವಂಥ ಮಾತುಗಳನ್ನು ಹೇಳ್ತಾ ಅಲ್ಲಿಯ ಕಾರ್ಯಕರ್ತರು, ಅಲ್ಲಿಯ ಸ್ಥಳೀಯ ನಾಯಕರುಗಳು ಅವರ ನಿವಾಸಕ್ಕೆ ಬಂದು ಇಲ್ಲ ನೀವು ಮತ್ತೊಮ್ಮೆ ನಿಂತ್ಕೊಳ್ಬೇಕು ಹೇಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಯಿತು. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 5 ಬಾರಿ ಶಾಸಕರಾಗಿದ್ದವರು 6ನೇ ಬಾರಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಈ ಬಾರಿ ಸೋಲನ್ನು ಕಂಡಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ಕಾಗೇರಿ ಅವರಿಗೆ ಒಂದು ಸಮುದಾಯದ ಒಂದಿಷ್ಟು ವಿರೋಧ ಇದೆ ಎನ್ನುವಂಥದ್ದು ವಿಧಾನಸಭಾ ಚುನಾವಣೆಯಲ್ಲಿ ವ್ಯಕ್ತವಾದಂಥ ಸಂಗತಿಗಳು. ಅಲ್ಲಿ ಈಡಿಗ ಸಮುದಾಯದವರು ಕೆಲವೊಂದಿಷ್ಟು ಕಾರಣಗಳಿಗೋಸ್ಕರ ಭೀಮಣ್ಣ ನಾಯಕ್ ಅವರನ್ನ ಗೆಲ್ಲಿಸಿದ್ರು. ಸ್ವತಃ ಬಿಜೆಪಿಯಲ್ಲಿ ಅಂತ ಸಂಘಟನೆಯ ಬಲ ಇರುವಂಥ ಸಿರ್ಸಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಸೋಲಿಸಿದ್ದನ್ನು ನಾವು ನೋಡಿದ್ದೀವಿ. ಈಗ ಮತ್ತದೇ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ನೀವು ಟಿಕೆಟನ್ನು ಕೊಟ್ಟಾಗ ಉತ್ತರ ಕನ್ನಡದಲ್ಲಿ ಬಹುತೇಕ ಈಡಿಗ ಸಮುದಾಯ ಇದೆ, ಒಕ್ಕಲಿಗ ಸಮುದಾಯ ಇದೆ, ಬ್ರಾಹ್ಮಣ ಸಮುದಾಯ ಇದೆ ಮತ್ತು ಸಣ್ಣ ಪುಟ್ಟ ಸಮುದಾಯಗಳು ಬಹಳಷ್ಟಿದ್ದಾವೆ. ಅಲ್ಲಿ ಬಿಜೆಪಿಯ ಸಂಘಟನೆ ಬಲವಾಗಿದೆ. ಆದರೆ ಈಡಿಗ ಸಮುದಾಯದವರು ನಿರ್ಣಾಯಕ ಎನ್ನುವಂಥ ಒಂದು ಪಾತ್ರವನ್ನು ವಹಿಸ್ತಾರೆ. ನೀವು ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟನ್ನು ಕೊಟ್ಟಾಗ ಅದು ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಒಂದು ಚರ್ಚೆ ಪಾರ್ಟಿ ವಲಯದಲ್ಲಿ ಆಗ್ತಾ ಇದ್ರೆ ಬಹುಶಃ ಯಡಿಯೂರಪ್ಪನವ್ರಿಗೂ ಅನಿಸಿರಬಹುದು. ಪಕ್ಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಘವೇಂದ್ರ ಸ್ಪರ್ಧೆಯನ್ನು ಮಾಡ್ತಾರೆ. ಅಲ್ಲಿ ಈಡಿಗ ಸಮುದಾಯದವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಪ್ರಮುಖವಾಗಿ ಕುಮಾರ್ ಬಂಗಾರಪ್ಪನವರು ಒಂದಿಷ್ಟು ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಸೋತ ಬಳಿಕ ಪ್ರತಿಮಾ ಈಗ ಅವರು ಬಿಜೆಪಿಯಲ್ಲೂ ಕೂಡ ಬಹಳ ಸೈಲೆಂಟ್ ಆಗಿದ್ದಾರೆ. ಎಲ್ಲೂ ಕೂಡ ಅವರು ಹೊರಗಡೆ ಬಂದು ಮಾತನಾಡೋದಾಗಲಿ, ಪಾರ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗಲಿ ಇಂಥದ್ದೊಂದು ಕಾರ್ಯಗಳನ್ನು ಮಾಡ್ತಾ ಇಲ್ಲ. ನಮಗಿರುವ ಮಾಹಿತಿ ಪ್ರಕಾರ ಉತ್ತರ ಕನ್ನಡಕ್ಕೆ ಕುಮಾರ್ ಬಂಗಾರಪ್ಪ ಅವರು ಅಂತಂದ್ರೆ ಹೇಗೆ ಅನ್ನುವಂಥ ಯೋಚನೆಯನ್ನು ಸ್ವತಃ BS ಯಡಿಯೂರಪ್ಪನವರು ಕೂಡ ಒಂದು ಹಂತದಲ್ಲಿ ಮಾಡಿದ್ರಂತೆ. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಈ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಜವಾಗಿ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಕೂಡ ಅನಂತಕುಮಾರ್ ಹೆಗಡೆಯವರನ್ನ ನೀವು ಒಂದು ಜಾತಿಯ ನಾಯಕರನ್ನಾಗಿ, ಒಂದು ಸಮುದಾಯದ ಲೀಡರ್ನಾಗಿ ನೋಡೋದಿಲ್ಲ. ಅನಂತಕುಮಾರ್ ಹೆಗಡೆ ಎಲ್ಲ ಸಮುದಾಯದವರನ್ನ, ಎಲ್ಲರನ್ನ ಒಂದು ರೀತಿ ವಿಶ್ವಾಸದಲ್ಲಿ ಅಥವಾ ಅವರು ಬಂದಿರೋದೇ ಹಿಂದುತ್ವದ ಮೇಲೆ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ರಾಜಕೀಯ ಲೆಕ್ಕಾಚಾರ. ಈ ಕಾರಣಕ್ಕೋಸ್ಕರ ಕಾಗೇರಿ ಅವರಿಗೆ ಕೊಡೋದು ಬೇಡ ಅನ್ನುವಂಥ ಮನಸ್ಸು ಸ್ವತಃ BS ಯಡಿಯೂರಪ್ಪನವರಿಗೆ ಇದೆ ಎನ್ನುವಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ. ಪ್ರತಿಮಾ. ಎಸ್ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ 4 ಕ್ಷೇತ್ರ ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಉತ್ತರ ಕನ್ನಡ, ಬೆಳಗಾವಿ, ಹಾವೇರಿ, ಹಾಗೆ ಇದರ ಜೊತೆಗೆ ಬೆಂಗಳೂರು ಉತ್ತರ. ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ, ಜೊತೆಗೆ ಯಡಿಯೂರಪ್ಪನವರ ಅಭಿಪ್ರಾಯ ಏನು, ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇನ್ನು ಮೀಟಿಂಗ್ ಕೂಡ ನಡೀತಾ ಇದೆ, ನೋಡೋಣ ಇದಕ್ಕೇನಾದ್ರು ಉತ್ತರ ಸಿಗುತ್ತಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.